ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಒಬ್ಬ ಉದ್ಯಮಿ ಕರಿಬಸಣ್ಣ ಅಂತ, ನೀರ್ತೂರು ಕರಿಬಸಣ್ಣರು. ಸುಮಾರು ಒಂದು 10-12 ಎಕರೆ ಅಡಿಕೆ ತೋಟ ಮಾಡಿದ್ದಿರಲ್ಲ ಸರ್? 10 ಎಕರೆ ಮಾಡಿದ್ದಿರಲ್ಲ? 10 ಎಕರೆ 2 ಗುಂಟೆ ಮಾಡಿದ್ದೀರಿ. ಹೌದು, 2 ಗುಂಟೆ. ಅಟ್ ಪ್ರೆಸೆಂಟ್ ಇಲ್ಲಿ ಮಾರ್ಕೆಟ್ ರೇಟ್ ಈ ಜಾಗದ ಬೆಲೆ ಈಗ ಸುಮಾರು 2-3 ಕೋಟಿ ಗಟ್ಟಲೆ ಒಂದೊಂದು ಎಕರೆ ಇಲ್ಲ ಸರ್. ಹೌದು. ಏನೋ ಗಿಡ ಬೆಳೆಸ್ಬೇಕು, ಅಡಿಕೆ ಬೆಳಿಬೇಕು ಅಂತ ಒಂದು ಆಶಾಭಾವನೆ ಇಟ್ಕೊಂಡು ಸುಮಾರು ಒಂದು 7 ವರ್ಷದಿಂದ ಮಾಡಿದ್ರಿ. ಹೌದು. ಆದರೂ ಇಳುವರಿ ಬರ್ತಲ್ಲ. 7 ವರ್ಷ ಆದರೆ ಇಳುವರಿ ದೊಡ್ಡ ಇಳುವರಿ ಬರ್ತಲ್ಲ. ಏನು ಈ ಸಲ ಒಂದು 3,000 ಗಿಡದಿಂದ 50 ಕ್ವಿಂಟಲ್. ಎಲ್ಲರೂ ಹೇಳಿದ್ದು ಚೆನ್ನಾಗಿ ಮಾಡ್ತಾಯಿದ್ದೀರಿ, ಕೇಳ್ತಾಯಿದ್ದೀರಿ. ಆ ತಪ್ಪುಗಳು ಮಾಡೋದಕ್ಕೇನು ಒಂದಿಷ್ಟು ಮಣ್ಣಿನ ಜೊತೆ ಮಾತಾಡೋದನ್ನು ಕಲಿತಕ್ಕಂಥದ್ದು. ನಿಮಗೆ ವ್ಯವಹಾರ ಭಾಳ ಚೆನ್ನಾಗಿ ಗೊತ್ತು. ಕೃಷಿನಲ್ಲಿ ಇದು ಫೇಲ್ಯೂರ್ ಅಂದ್ಕೊಳಂಗಿಲ್ಲ. ಗಿಡ ಬೆಳೆಸಿದ್ದೀರಿ, ಫೇಲ್ಯೂರ್ ಅಂದ್ಕೊಳಂಗಿಲ್ಲ. ಯಾಕೆ ಬರ್ತಿಲ್ಲ, ಏನು ಎತ್ತ ಅಂತಂದು ಒಂದು ಸ್ವಲ್ಪ ಹೊರೆ ಹಚ್ಕೊಂಡ್ರಿ. ಬಟ್ ಆದರೂ ಕೂಡ ಇಲ್ಲಿ ಮುಂದಿನ ದಿನಗಳಲ್ಲಿ ತರಿಸ್ಬೋದು. ಯಾಕೆ ಗೊತ್ತಾ, ಇಲ್ಲಿ ಒಂದಿಷ್ಟು ರಾಸಾಯನಿಕನೂ ಕೊಡ್ತೀರಿ, ಮೈಕ್ರೋ ನ್ಯೂಟ್ರಿಯೆಂಟು ಕೊಡ್ತೀರಿ, ಹಸಿರೆಲೆ ಗೊಬ್ಬರನೂ ಮಾಡಿದ್ದೀರಿ. ಆದ್ರೂ ಮ್ಯಾಕ್ಸಿಮಮ್ ಕುಂಚೆ ಹಿಂಗಾರ ಶೃಂಗಾರ ಒಣಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಈ ನಮ್ಮ ರೈತರ ಅನುಭವ ಕೇಳಿದ್ಮೇಲೆ ನಿಮಗೆ ಮನದಟ್ಟ ಆತಲ್ಲ ಸರ್? ಹೌದು, ಮನದಟ್ಟ ಆತಲ್ಲ. ಬರುತ್ತೆ ಅನ್ನೋ ಒಂದು ಭರವಸೆ ಇಟ್ಕೊಂಡು ನಮ್ಮ ಕಡೆ ಬಂದಿರ್ತಾವೆ. ಬಂದ್ರಲ್ಲ ಸರ್? ಹೌದು. ಇಲ್ಲಿ ಎಷ್ಟೇ ಮಾಡಿದ್ರು ನೀರನ್ನು ಚೆನ್ನಾಗಿ ಕೊಡ್ತೀರಿ, ಹಸಿರೆಲೆ ಗೊಬ್ಬರನೂ ಮಾಡ್ತೀರಿ, ಒಂದಿಷ್ಟು ಸಗಣಿ ಗೊಬ್ಬರ ಹಿಂದೆ ಕೊಟ್ಟಿದ್ರಿ. ಹಿಂದೆ ಒಂದು ಟೈಮ್ ಯಾವ ಸಣ್ಣದಿದ್ದಾಗ ಒಂದು ಸಲ ಕೊಟ್ಟಿದ್ರಿ. ಆ್ಯಕ್ಚುಲಿ ಇದು ಗದ್ದೆನೆಲ್ಲ. ಈ ವರ್ಷ ನೆಕ್ಸ್ಟ್ ಇಯರಿಂದ ಇನ್ನೂ ಚೆನ್ನಾಗಿ ಫಸಲು ಬಂದೇ ಬರ್ತೈತಿ. ಕನಿಷ್ಠ ಒಂದು 50 ಕ್ವಿಂಟಲ್ ಮಿನಿಮಮ್ ಆರಂಭದಾಗ ಹಿಡಿದ್ರು ಕೂಡ ಒಂದು 3,000 ಗಿಡ ಫಸಲಿ ಬಂದರೂ ಕೂಡ ಒಂದು 300 ಕ್ವಿಂಟಲ್ ಅಡಿಕೆರ ಆಗ್ಬೇಕು. ಇಲ್ಲಿ 50 ಕ್ವಿಂಟಲ್ ಇಲ್ಲಿ ಆಗಲ್ಲ ಅಂದರೆ ಒಂದಿಷ್ಟು ಅಜ್ಞಾನದ ಕೃಷಿ ಅಂತಕ್ಕಂಥದ್ದನ್ನು ಕನ್ಸಿಡರ್ ಮಾಡ್ಬೋದು. ಇದನ್ನು ಸರಿನಾ ಸರ್? ಹೌದು, ಕರೆಕ್ಟ್. ನಮ್ಮ ಜೊತೆ ಕನೆಕ್ಟ್ ಆಗಿದ್ದೀರಿ ಅಂದರೆ 1 ವರ್ಷನೂ ನಮ್ಮ ಜೊತೆಗೆ ಇದ್ದರೂ ಭಾರಿ ಒಳ್ಳೆಯದು. ಇರ್ತದೆ ಸರ್. ಇರ್ತಿರಲ್ಲ ಸರ್? ಕಂಟಿನ್ಯೂ ಬಂದೇ ಬರ್ತದೆ ಸರ್, ಪಕ್ಕಾ ಬರ್ತದೆ, ಏನು ಆತಂಕ ಪಡೋಂಗಿಲ್ಲ. ನಾನು ಹೇಳಿದ್ದು ವಿಚಾರ ಸುಮಾರು ಒಂದು 20-25 ನಿಮಿಷದಲ್ಲಿ ತಮಗೆ ಅರ್ಥ ಆತ? ಅರ್ಥ ಆಗಿದೆ ಸರ್. ನೀವೆಲ್ಲ ಹೇಳ್ದಂಗೆ ಎಲ್ಲ ಅರ್ಥ ಆತಲ್ಲ ಸರ್? ಹ್ಞೂ. ಇಲ್ಲಿ ಬಳಕೆ ಆಗದೇ ಇರುವಂತಹ ಸಾವಯವ ತ್ಯಾಜ್ಯ ಮಿನರಲೈಸ್ ಆಗಿದೆ, ಖನಿಜೀಕರಣಗೊಂಡಿದೆ, ಮಣ್ಣಲ್ಲಿ ಮಣ್ಣಾಗಿ ಹೋಗಿದೆ. ಮಣ್ಣಿನ ಜೀವಿಗಳಿಗೆ ಆಹಾರ ಆಗ್ತಲ್ಲ. ಕೋಟ್ಯಾನುಕೋಟಿ ಮಣ್ಣಿನ ಜೀವಿಗಳ ಪುನರುತ್ಥಾನ ಆಗ್ತಕ್ಕಂಥದ್ದು, ಸಾಯಿಲ್ ರೀಜನ್ರೇಷನ್ ಆದರೂ ಭಾರಿ ಒಳ್ಳೆಯದು ಆಗುತ್ತೆ ಸರ್. ಥ್ಯಾಂಕ್ ಯು ಸರ್. ಮಳೆ ಬರ್ತಿರೋದು ಇದೇ ಉದಾಹರಣೆ. ಥ್ಯಾಂಕ್ ಯು ಸರ್. ಒಳ್ಳೇದಾಗುತ್ತೆ ಮುಂದಿನ ಆಗಲಿ ಸರ್, ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ 9972699813. ಮಹಾದೇವಪ್ಪ, ಸಾವಯವ ಕೃಷಿ ಸಲಹೆಗಾರರು, ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ, ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು, ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮುನಿ ಕೃಷಿ ಮಾಹಿತಿ ಕೇಂದ್ರ. ಇಲ್ಲಿ ಸಂಪರ್ಕಿಸಿ ಹೆಚ್ಚಿನ ಕೃಷಿ ಕೌಶಲ್ಯಾಭಿವೃದ್ಧಿ ತರಬೇತಿ ಮತ್ತು ಮಾಹಿತಿಗಾಗಿ. ನಿನ್ನ ನಂಬರ್ ಹೇಳಪ್ಪ. 7090270870. ಈ ಊರಿನ ಗ್ರಾಮಸ್ಥರಿಗೂ ನಮ್ಮ ಉದ್ಯಮಿ ಕರಿಬಸಣ್ಣರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಲಕ್ಷ್ಮೀ ಅಮ್ಮ. ಏನಾರು ಮಾತಾಡ್ತೀಯ? ತೋರ್ಸಪ್ಪ ಕರೆ ಒಂದು ಸ್ವಲ್ಪ.